ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವರ ಒಂದು ಗ್ರೋತ್ಗೆ ಅಬ್ಸ್ಟೆಕಲ್ಸ್ ಏನು, ಅವರ ಒಂದು ಡೆವಲಪ್ ಆಗದಿರೋ ಸ್ಟಕ್ ಸಿಚುವೇಶನ್ಗೆ ಕಾರಣಗಳೇನು, ಮತ್ತು ಅವರ ಒಂದು ಪ್ರಾಬ್ಲಮ್ಸ್ ಅದಕ್ಕೆ ಕಾರಣಗಳೇನು, ಮತ್ತು ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗು. ಸೊ ನಿಮಗೆಲ್ಲ ಎಷ್ಟು ರಿಸಲ್ಟ್ ಆಗುತ್ತೋ ಅಷ್ಟು ತಗೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಗ್ರೋತ್ಗೆ ಅಬ್ಸ್ಟೆಕಲ್ಸ್ ಏನು, ಕಾರ್ಡ್ಸ್ನ ಶಫಲ್ ಮಾಡ್ತಾಯಿದ್ದೀನಿ. ನೋಡುವಂಥ ನನ್ನ ವ್ಯೂವರ್ಸ್ ಗ್ರೋತ್ಗೆ ಅಬ್ಸ್ಟೆಕಲ್ಸ್ ಏನು. ಸೊ ಕಾರ್ಡ್ಸ್ ಪಿಕ್ ಮಾಡ್ತಾಯಿದ್ದೀನಿ, ಶಫಲ್ ಮಾಡಿದ್ದಾಯಿತು, ಕಾರ್ಡ್ಸ್ ಪಿಕ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸಲ್ಟ್ ಆಗುತ್ತೋ ಅಷ್ಟು ತಗೊಳ್ಳಿ. ಸೊ ನಿಮ್ಗೊಂದು ಗ್ರೋತ್ಗೆ, ನೀವು ಒಂದು ಬೆಳವಣಿಗೆ ಆಗದಿರೋದಕ್ಕೆ ಪ್ರಾಬ್ಲಮ್ಸ್ಗೆ ಏನಾದರೂ ಕಾರಣ ಇರ್ಬೋದು. ಸೊ ನಿಮಗೆ ಎಷ್ಟು ರೆಸಲ್ಟ್ ಆಗುತ್ತೋ ಅಷ್ಟು ತಗೊಳ್ಳಿ ಅಷ್ಟೇ. ಸೊ ನಾನು ಕಾರ್ಡ್ಸ್ನ ಪಿಕ್ ಮಾಡಿದ್ದಾಯಿತು. ಸೊ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನಂತ ಕಾರ್ಡ್ ಬಂದಿದೆ ಅಂದರೆ, ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಬೆಳವಣಿಗೆಗೆ ಅಡ್ಡಿ ಆಗ್ತಿರೋದು ಏನಂದರೆ, ನಿಮ್ಮ ಲೈಫಲ್ಲಿ ಒಂದು ಸಡನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆಗಿದೆ. ಸೊ ಅದು ಯಾವುದೇ ಆಗಿರ್ಬೋದು, ನಿಮ್ಮ ಸಿಚುವೇಶನ್ ಸಂಬಂಧಪಟ್ಟಂಗೆ ದುಡ್ಡು ಆದಷ್ಟು ಬೇಗ ಕಳ್ಕೊಂಡಿರ್ಬೋದು, ಅಥವಾ ಪ್ರೀತಿಯಲ್ಲಿ ಏನಾದರೂ ಸಡನ್ ಚೇಂಜಸ್ ಆಗಿರ್ಬೋದು. ಇದು ರೀಡಿಂಗ್ನ ಯಾರೇ ನೋಡ್ತಾ ಇರಲಿ, ಹುಡುಗ ನೋಡ್ತಾ ಇದ್ದರೆ ಹುಡುಗನಿಗೂ ರೆಸನೇಟ್ ಆಗುತ್ತೆ, ಹುಡುಗಿ ನೋಡ್ತಾಯಿದ್ರೆ ಹುಡುಗಿಗೂ ರೆಸನೇಟ್ ಆಗುತ್ತೆ. ಹುಡುಗ ಅಥವಾ ಹುಡುಗಿ ಯಾರೇ ಆಗಿರಲಿ. ಸೊ ನಿಮ್ಮ ಲೈಫಲ್ಲಿ ಪ್ರೀತಿ ಏನಾದರೂ ಮಾಡ್ತಾಯಿದ್ರೆ ಪ್ರೀತಿಯಲ್ಲಿ ಸಡನ್ ಚೇಂಜಸ್ ಆಗಿದೆ. ನೀವು ಅವ್ರನ್ನ ಬಿಟ್ಟೋಗಿರ್ಬೋದು, ಅಥವಾ ಅವ್ರು ನಿಮ್ಮನ್ನು ಬಿಟ್ಟೋಗಿರ್ಬೋದು, ಯಾರೋ ಒಬ್ಬರು ಪ್ರೀತಿಯಲ್ಲಿ ಲಾಸ್ ಆಗಿರೋ. ಸೊ ಸಡನ್ ಚೇಂಜಸ್ ಬಂದಿರೋ ಟವರ್ ಕಾರ್ಡ್ ಅದನ್ನು ಹೇಳ್ತದೆ. ಸಡನ್ನಾಗಿ ನಿಮ್ಮೊಂದು ಪ್ರಾಪರ್ಟೀಸು, ನಿಮ್ಮೊಂದು ವ್ಯಾಲ್ಯೂ, ನಿಮ್ಮೊಂದು ಇದು ಎಲ್ಲ ಡೌನ್ ಆಗೋಗಿದೆ. ನೀವು ಪ್ರೀತಿ ಮಾಡ್ತಿದ್ರೆ ಪ್ರೀತಿಯಲ್ಲಿ ಡೌನ್ ಆಗುತ್ತೆ. ದುಡ್ಡು ಏನಾದರೂ ಜಾಸ್ತಿ ಇಟ್ಕೊಂಡಿದ್ರೆ ದುಡ್ಡಲ್ಲಿ ಫೈನಾನ್ಸ್ ಲಾಸ್ ಬಂದು ನೀವು ಡೌನ್ ಆಗಿದೆ. ಕೆರಿಯರ್ ಏನಾದರೂ, ಜಾಬ್ ಏನಾದರೂ ಮಾಡ್ತಾಯಿದ್ರೆ ಪ್ರೀತಿಗೋಸ್ಕರ ಉದ್ಯೋಗನ ಕಳ್ಕೊಂಡಿದ್ರ, ಜಾಬ್ನೂ ಕಳ್ಕೊಂಡಿದ್ರ, ಜಾಬ್ ಮಾಡ್ತಾಯಿದ್ರೆ ಜಾಬ್ನೂ ಕಳ್ಕೊಂಡಿದ್ರ, ಉದ್ಯೋಗನೂ ಕಳ್ಕೊಂಡು ಈಗ ಲಾಸ್ ಆಗಿರ್ಬೋದು. ಸೊ ನೀವು ಜಾಬ್ ಕಳ್ಕೊಂಡ್ಮೇಲೆ ಇವಾಗ ನೀವು ಕೆಲ್ಸಕ್ಕೆ ಕೂಡ ಹೋಗ್ದಿರ, ನಿಮ್ಮ ಮನೆಯಲ್ಲೇ ಇರ್ಬೋದು ನೀವು. ಸೊ ಎಲ್ಲೂ ಕೆಲಸಕ್ಕೂ ಹೋಗ್ತಲ್ಲ, ಮತ್ತು ಯಾವುದೇ ಕೆಲಸ ಕೂಡ ಮಾಡ್ತಾಯಿಲ್ಲ. ಸೊ ಇದು ನಿಮ್ಮ ಪರ್ಸನಲ್ ಹೆಂಗೆ ವಿಚಾರ ಅಂದರೆ ಅದು ತಗೊಳ್ಳಿ. ಸೊ ಮತ್ತು ನಿಮ್ಮ ಫ್ಯಾಮ್ಲಿಯಲ್ಲಿ ಸಡನ್ನಾಗಿ ಏನಾದರೂ ತೊಂದರೆಗಳಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಏನಾದರೂ ಆಗಿರ್ಬೋದು, ಫೈನಾನ್ಸ್ ದುಡ್ಡಿನ ವಿಚಾರದಲ್ಲಿ ಯಾವುದೇ ಒಂದು ಸಡನ್ ಲಾಸ್ ಆಗಿದೆ. ಸೊ ಅದನ್ನು ಈ ಕಾರ್ಡ್ ಹೇಳ್ತದೆ. ಅಥವಾ ನಿಮಗೆ ಪೇಯ್ನ್ಫುಲ್ ಆರ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ನಿಮಗೆ ಸಡನ್ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮ್ಮ ಮತ್ತು ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಮಧ್ಯೆ ಸಪ್ರೇಷನ್ ಆಗಿರ್ಬೋದು. ಸೊ ಇಲ್ಲಿ ನಾನು ಟೋಟಲಾಗಿ ರೀಡಿಂಗ್ ಪ್ರಕಾರ ಏನು ಹೇಳ್ತೀನಿ ಅಂದರೆ, ನಿಮ್ಮ ಗ್ರೋತ್ಗೆ ನೀವೊಂದು ಉನ್ನತವಾದ ಪೊಸಿಷನ್ಗೆ ಹೋಗೋಕ್ಕೆ ಯಾವ್ದು ಅಡ್ಡ ಆಗ್ತಾಯಿದೆ ಅಂದರೆ, ನಿಮ್ಮೊಂದು ಜೀವನದಲ್ಲಿ ಸಡನ್ನಾಗಿ ಏನೋ ಒಂದು ಬ್ಯಾಡ್ ಇವೆಂಟು ನಡೆದಿದೆ. ಸೊ ಆ ಬ್ಯಾಡ್ ಇವೆಂಟಿಂದ ನಿಮಗೆ ಸಡನ್ನಾಗಿ ತೊಂದರೆ ಬಂದಿದೆ ಹೊರತು ಇನ್ಯಾವುದೇ ಅಂತ ಡಿಸ್ಟರ್ಬೆನ್ಸ್ ಇಲ್ಲ. ಇನ್ನೊಂದು ಡಿಸ್ಟರ್ಬೆನ್ಸ್ ಇದೆ, ನೀವು ಒಂದು ಸೇಫ್ಟಿ ಝೋನಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾಯಿದ್ರ. ಸೊ ಆ ಸೇಫ್ಟಿ ಝೋನ್ನಿಂದ ನೀವು ನಿಮ್ಮದೇ ಆದಂಥ ಬೌಂಡ್ರೀಸ್ ಹಾಕ್ಕೊಂಡಿದ್ರ. ಒಂದು ಇಷ್ಟೇ ಜೀವನ, ಇಷ್ಟೇ ಲೈಫು, ಇನ್ನು ಮುಂದಕ್ಕಿಲ್ಲ, ನಾವು ಇನ್ನು ಮುಂದಕ್ಕೇನು ಸಾಧನೆ ಮಾಡೋಕ್ಕಲ್ಲ, ಎಲ್ಲ ಮುಗ್ದೋಯ್ತು, ಅಥವಾ ಇನ್ನೇನು ಇಲ್ಲ. ಸೊ ಇಲ್ಲಿ 7 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತಾ ಇದೆ. ನಮ್ಮ ಲೈಫಲ್ಲಿ ಇನ್ನೇನು ಇಲ್ಲ, ಎಲ್ಲ ಮುಗ್ದೋಯ್ತು. ಯಾಕಂದರೆ ಇಲ್ಲಿ ಟವರ್ ಕಾರ್ಡ್ ಬಂದಿದೆಯಲ್ಲ. ಸೊ ಸಡನ್ ಚೇಂಜಸ್ ಆಗಿದೆ. ಪ್ರೀತಿಯಲ್ಲೂ ಲಾಸ್ ಆಗಿದ್ರ, ಅಥವಾ ಯಾರಿಗಾದ್ರೂ ಮದುವೆ ಫಿಕ್ಸ್ ಆಗಿ ಮದುವೆ ಕೂಡ ಕ್ಯಾನ್ಸಲ್ ಆಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರ್ಬೋದು. ಯಾವುದೇ ಒಂದು ಪರ್ಸ್ನಲ್ ಇಶ್ಯೂ, ಅಥವಾ ಯಾರಿಗೋ ಒಂದು ಸಾಲ ಕೊಟ್ಟಿರ್ಬೋದು, ಆ ಸಾಲ ಅವ್ರು ಕೊಡದೇ ಇರ್ಬೋದು. ಅದರಿಂದನೂ ನೀವು ದುಡ್ಡು ಇಲ್ದಿರ ಟೆನ್ಷನ್ ಆಗಿರ್ಬೋದು, ಅಥವಾ ನಿಮ್ಗೇನಾದರೂ ಫಿಸಿಕಲ್ ಒಂದೇ ಸಾರಿ ಆರೋಗ್ಯ ಕೆಟ್ಟೋಗಿರ್ಬೋದು. ಮೇಲಿಂದ ಮೇಲೆ ಪ್ರಾಬ್ಲಮ್ಸ್ ಬಂದಿರ್ಬೋದು. ಒಂದು ಪ್ರಾಬ್ಲಮ್ ಹೋದ್ರೆ ಇನ್ನೊಂದು ಪ್ರಾಬ್ಲಮ್ ಹೋದ್ರೆ ಇನ್ನೊಂದು ಪ್ರಾಬ್ಲಮ್. ಈಗ ಒಂದನ್ನು ಸಾಲ್ವ್ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಪ್ರಾಬ್ಲಮ್ ಮತ್ತೆ ತಲೆ ಮೇಲೆ ಬಂದಿದೆ.
ಸೊ ಅದು ಮತ್ತು ಯಾವುದಾದ್ರೂ ಲೋನ್ಸ್ ಮಾಡಿರ್ಬೋದು, EMI ಲೋನ್ಸು. ಆ EMI ಲೋನ್ಸ್ ಕೂಡ ನಿಮ್ಮ ಹತ್ರ ಇದ್ದಿದ್ದ ದುಡ್ಡೆಲ್ಲ ಕಳ್ಕೊಂಡಿರ್ಬೋದು. ಸೊ ಕೆಲಸ ಮಾಡ್ತಾಯಿದ್ರೆ ಕೆಲಸದಲ್ಲೂ ನಿಮಗೆ ತೊಂದರೆ ಆಗಿರ್ಬೋದು, ಸಡನ್ ತೊಂದರೆ. ಅಥವಾ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಅವ್ರ ಕಡೆಯಿಂದನೂ ಜಗಳ ಆಗಿರ್ಬೋದು. ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ಬಿಟ್ಟೋಗಿರ್ಬೋದು. ಸಡನ್ ಚೇಂಜಸ್, ಏನೋ ಒಂದು ಸಡನ್ ಚೇಂಜಸ್ ಆಗಿರೋದ್ರಿಂದ ಸೊ ನಿಮ್ಮ ಲೈಫಲ್ಲಿ ನಡೆದಿದೆ. ಸೊ ಇದೆಲ್ಲ ಯಾಕೆ ಅಂದರೆ, ಇನ್ನೊಂದು ಪ್ರಾಬ್ಲಮ್ ಏನಂದರೆ,